ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಾ ರಾಜದಾರಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನೆಲ್ನ ದಯಮಾಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಪ್ರಮುಖವಾದ ವಿಷಯವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಇವತ್ತು ಒಂದು ಟ್ವಿಟ್ಟರ್ ಖಾತೆಯಲ್ಲಿ ಕೆಲವು ವಿಷಯಗಳನ್ನ ಪ್ರಚೋದನಾಕಾರಿ ರೀತಿಯಲ್ಲಿ, ಒಂದು ಸ್ತ್ರೀ ಕುಲಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸಿದ್ದಾರೆ. ಈ ವಿಷಯವಾಗಿ ನಾನು ನಿಮ್ಮ ಹತ್ರ ಮಾತಾಡೋಕೆ ಇಷ್ಟಪಡ್ತೀನಿ. ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಮತ್ತೆ ಅಭಿಮಾನಿ ದೇವರುಗಳ ಪರವಾದಂತ ಪರಮಾತ್ಮ. ಅಂತ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ. ನಮ್ಮ ದುರ್ದೈವ. ಮತ್ತೆ ಸದಾಕಾಲ ಅವರನ್ನ ನೆನಪು ಮಾಡಿಕೊಳ್ಳದೆ ನಾವು ಬದುಕ್ತಾ ಇರುವಂತ ದಿನಗಳು ಇಲ್ಲ, ಕ್ಷಣಗಳು ಇಲ್ಲ. ಅಂತ ಒಬ್ಬ ಮಹನೀಯನ ಪತ್ನಿ, ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇತ್ತೀಚೆಗೆ RCBಯ ಒಂದು ರಾಯಭಾರಿಯಾಗಿದ್ರು ಅಪ್ಪು ಪುನೀತ್ ರಾಜ್ಕುಮಾರ್ ಅವರು. ಅದೇ ನೆನಪಲ್ಲಿ, ಅದೇ ಗೌರವಾರ್ಥ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಒಂದು RCBಯ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆಸಿ ಅವರಿಗೆ ಒಂದು ಜೆರ್ಸಿಯನ್ನು ಕೂಡ ಕೊಟ್ಟು ವಿರಾಟ್ ಕೊಹ್ಲಿ ಮತ್ತೆ ಸಹ ಆಟಗಾರರು ಅವರಿಗೆ ಒಂದು ಗೌರವವನ್ನು ಸೂಚಿಸಿದ್ರು. ಇದು ನಮ್ಗೆಲ್ಲರ ಪಾಲಿನ ಹೆಮ್ಮೆ ಅನಿಸಿತ್ತು ಮತ್ತು ಇಡೀ ಮೈದಾನ ರಂಗೇರಿತ್ತು. ಎಲ್ಲರೂ ಅದರ ಸಂತೋಷವನ್ನ, ಅಪ್ಪುವನ್ನ ನೆನಪು ಮಾಡಿಕೊಂಡು ಅಪ್ಪು, RCB ಮತ್ತೆ ಕನ್ನಡದ ಪ್ರೇಮವನ್ನ ಎಲ್ಲ ಕಡೆ ಪ್ರಕಟಿಸಿದ್ರು. ಆದ್ರೆ RCBಯ ಒಂದು ಆಟಕ್ಕೂ ಕ್ರಿಕೆಟ್ಗೂ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ ಅನ್ನೋದು ನಾನು ಇವತ್ತು ಹೇಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಆಟ ಚೆಂಡಿನ ಮೇಲೆ ಮತ್ತು ಬ್ಯಾಟ್ಸ್ಮನ್ ಅಥವಾ ಬ್ಯಾಟರ್ ಮೇಲೆ ನಿಂತಿರುವಂಥದ್ದು. ಆಟ ಸೋಲು ಗೆಲುವು ಈಕೆ ಬಂದು ಪಂದ್ಯವನ್ನ ಅಲ್ಲಿ ಪ್ರವೇಶ ಮಾಡಿದಕ್ಕೆ ಪಂದ್ಯ ಹೀಗಾಯ್ತು ಅಂತ ಹೇಳೋದು ಎಷ್ಟು ಅನರ್ಥವಾದಂಥದ್ದು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಗಜಪಡೆ ಅಂತ ಹೆಸರಿಸಿಕೊಂಡು ಅಂತ ಟ್ವಿಟ್ಟರ್ ಖಾತೆಯಲ್ಲಿ ಯಾರೋ ಮಹಾಶಯ ಬರ್ಕೊಂಡಿದ್ದಾನೆ. ಈಕೆ ಆ ಮಾತನ್ನ ನಾನು ಬಳಸಬಾರ್ದು, ನನಗೂ ಕೂಡ ಅದು ಅಸಾಂವಿಧಾನಿಕ ಅನಿಸಿದೆ. ಹಾಗಾಗಿ ಆ ಮಾತನ್ನ ಬಳಸಲ್ಲ. ಪರ್ಯಾಯವಾಗಿ ಹೇಳೋದಾದ್ರೆ, ಈಕೆ ಆ ಶುಭ ಕಾರ್ಯಕ್ರಮಕ್ಕೆ ಬರಬಾರ್ದಾಗಿತ್ತು. ಇವರು ಬರದೇ ಇದ್ದಕ್ಕೆ, ಅವರು ಬಂದಿದ್ದಕ್ಕೇನೆ ಈ ಕಾರ್ಯಕ್ರಮದಲ್ಲಿ RCB ಸೋಲಾಯ್ತು ಅನ್ನೋ ಒಂದು ಮಾತನ್ನ ಅವರು ಪ್ರಸ್ತಾಪಿಸಿದ್ದಾರೆ. ಪ್ರಾರಂಭದಲ್ಲಿ ಗಜಪಡೆ ಹೆಸರಿನಲ್ಲಿ ಟ್ವಿಟ್ಟರ್ ಖಾತೆಯಲ್ಲಿ ಅದನ್ನ ಹಾಕಿದ್ರು ಸ್ಟೇಟ್ಮೆಂಟ್. ಈ ಶುಭ ಸಮಾರಂಭಕ್ಕೆ ಇವರನ್ನ ಕರೆಯಬಾರದಾಗಿತ್ತು, ಈಕೆ ಬಂದ ಕೂಡಲೇ ಈ ಒಂದು ಆಟ ಸೋಲ್ಬೇಕಾಯ್ತು ಅಂತ ಒಂದು ಆ ಗಜಪಡೆ ಹೆಸರಿನಲ್ಲಿ ಟ್ವಿಟ್ಟರ್ ಇತ್ತು. ನಂತರ ಅದನ್ನ ಬದಲಾಯಿಸಿದಂತ ಆ ಅವಗೇಡಿ ಏನ್ ಮಾಡಿದಾನೆ, ಸುದೀಪ್ ಅಭಿಮಾನಿಗಳ ಹೆಸರಿನ ಟ್ವಿಟ್ಟರ್ ಖಾತೆಯನ್ನು ಅದಕ್ಕೆ ದುರ್ಬಳಕೆ ಮಾಡ್ಕೊಂಡಿದ್ದಾನೆ. ಒಟ್ಟಾರೆ ಅವನ ಮನಸ್ಥಿತಿ ಏನು, ಅವನ ಮನಸ್ಸೇನು? ಆ ಅವಿವೇಕಿಗೆ ನಾನೊಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ ಕೇಳಿ. ನಾವೆಲ್ಲರೂ ಹೆಣ್ಣಿನಿಂದಲೇ ಬಂದವರು. ಹೆಣ್ಣು ಈ ಭಾರತ ದೇಶ ಹೆಣ್ಣು, ಈ ಕರ್ನಾಟಕ ಮಾತೆ ಭುವನೇಶ್ವರಿ ದೇವಿ ಹೆಣ್ಣು, ನಮ್ಮ ಜೀವ ಕೊಡೋ ಕಾವೇರಿ ಹೆಣ್ಣು. ಹೆಣ್ಣಿಲ್ಲದೆ ನಮ್ಮ ಆರಂಭನೇ ಇಲ್ಲ ಕಣೆಯ. ಹೆಣ್ಣನ್ನ ನೀನು ಹೀನಾಯಮಾನವಾಗಿ ಆಕೆ ಮಾನವನ್ನ ಈ ರೀತಿ ಪಾರದರ್ಶಕವಾಗಿ ಎಲ್ಲಾರು ಕಾಣವಾಗಿ ತೆಗಿತಾ ಇದೆಯಲ್ಲ ನೀನು ಕೂಡ ಒಂದು ಹೆಣ್ಣಿಂದನೇ ಜನ್ಮ ಪಡೆದವನನ್ನು ಮರಿಬೇಡ. ಯಾರಿಗೆ ವೈದವ್ಯ ಬರೋದಿಲ್ಲ? ನಿಮ್ಮ ಅಕ್ಕ ತಂಗಿರಾರಿಲ್ವ ಮನೆಯಲ್ಲಿ? ನಿಮ್ಗೆ ಹೆಣ್ಣು ಏನು ಕಲಿಸ್ಕೊಟ್ಟಿಲ್ವ? ಹಾಗಾದ್ರೆ ಮಾತೃಭಾಷೆ ಬಹಳ ಸೂಕ್ಷ್ಮವಾಗಿರ್ಬೇಕು. ನಮ್ಮ ಸಂವೇದನೆ, ನಾವು ಹೇಳಿ ಕೇಳಿ ಕನ್ನಡಿಗರು ಶಾಂತಿ, ಸತ್ಯ, ಪ್ರೀತಿಗೆ ಹತ್ತಿರವಾದವರು. ನಾವಿದನ್ನೆಲ್ಲವನ್ನ ಈ ಟ್ವಿಟ್ಟರ್ ಖಾತೆಯಲ್ಲಿ ಇಡೀ ವಿಶ್ವ ನಮ್ಮನ್ನ ನೋಡ್ತಾ ಇರುತ್ತೆ. ಈ ಸಾಮಾಜಿಕ ಜಾಲತಾಣದಲ್ಲಿ ನಿಂತ್ಕೊಂಡು ಕನ್ನಡದಲ್ಲಿ ಕನ್ನಡಿಗರ ಕಾಲೆಳೆಯುವಂಥದ್ದು, ನೋಯಿಸುವಂಥದ್ದು ಕೆಲಸ ಮಾಡ್ತಿದೆಯಲ್ಲ, ಸ್ವಲ್ಪನಾದ್ರೂ ನಿನಗೆ ನಾಚಿಕೆ ಆಗೋದಿಲ್ವಾ? ಈ ವಿಕೃತ ಆನಂದ ಪಡೆಯೋದಕ್ಕೆ ನೀನು ವಿಷ ಕುಡಿದು ಬೆಳೆದಿದೆಯೋ, ಹಾಲು ಕುಡಿದು ಬೆಳೆದಿದೆಯೋ? ನಾಚಿಕೆ ಆಗಲ್ಲ ನಿಮಗೆ? ಅದಲ್ಲದೆ ನನ್ಗೆ ಇನ್ನೊಂದು ನೋವು ಮತ್ತು ಬೇಸರ ಏನು ಅಂತಂದ್ರೆ, ಎಲ್ಲೋಗಿದೆ ನಮ್ಮ ಚಲನಚಿತ್ರ ಮಂಡಳಿ, ವಾಣಿಜ್ಯ ಮಂಡಳಿ ಎಲ್ಲೋಗಿದೆ? ನಮ್ಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಎಲ್ಲೋಗಿದೆ? ನೋಡಿ, ಯಾವ ಹೆಣ್ಣನ್ನೇ, ಯಾರ ಮನೆ ಹೆಣ್ಣನ್ನೇ ಬೈದ್ರು ಕೂಡ ಅದು ನಿಜವಾಗಿ ಅಸಹ್ಯ, ಅವಮಾನ ನಮ್ಮ ಕನ್ನಡದ ಕುಲಕ್ಕೆ, ನಮ್ಮ ಕನ್ನಡಿಗರ ಎದೆಗೆ, ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ. ಹೆಣ್ಣಿನ ಬೈಯೋದ್ರಿಂದ ಆ ಘನತೆ ಹೆಚ್ಚಾಗೋದಿಲ್ಲಪ್ಪ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಎಲ್ಲಿದೆ ಕನ್ನಡಿಗರ ಕಲಾವಿದರ ಸಂಘ? ಬರ್ಬೇಕಲ್ಲ ಈಗ, ಕರ್ಸ್ರಿ ಎಲ್ಲ ತಾರೆಯನ್ನು, ಚಿತ್ರನಾಯಕರನ್ನ ಕರ್ಸ್ರಿ. ನಿಮ್ಮ ಅಭಿಮಾನಿಗಳು ಈ ರೀತಿ ದೊಡ್ಡ ದೊಡ್ಡ ಘನತೆ ಎತ್ತು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಕಿವಿ ಮಾತನ್ನ ಹೇಳಿ ಅಂತ ಮಧ್ಯಪ್ರವೇಶ ಮಾಡಬೇಕು ಅವರು. ಇಲ್ಲದೆ ಹೋದ್ರೆ ಇವ್ರು ಅವ್ರನ್ನ ಬೈಯೋದು, ಅವ್ರು ಇವ್ರನ್ನ ಬೈಯೋದು ಮಾಡಿ ನಮ್ಮ ನಡುವೆ ಶಾಂತಿ, ನಮ್ಮಲ್ಲಿರುವಂತ ಒಂದು ಪ್ರೀತಿ, ಪ್ರೇಮ ಎಲ್ಲ ಕಿತ್ತೋಗಿ ಕನ್ನಡ ಸಿನಿಮಾ ನೋಡೋರು ಇರ್ಲಿ, ಕನ್ನಡ ಹೆಸರೆತ್ತಿದ್ರೆ ಅಸಹ್ಯ ಬರೋಂಗ್ ಆಗ್ಬಿಡುತ್ತೆ. ಸೊ ದಯಮಾಡಿ ಹೇಳ್ತಾ ಇದೀನಿ, ವಾರ್ನ್ ಮಾಡ್ತಾ ಇದೀನಿ. ನಾನು ಯಾಕೆ ಮಾಡಬಾರ್ದು? ನಾನು ಒಂದು ಸುದ್ದಿ ಸಂಸ್ಥೆಯನ್ನ ಯೋಚನೆ ಮಾಡ್ತಾ ಇದ್ದೀನಿ. ಜೊತೆಗೆ ನಾನೊಬ್ಬ ಕನ್ನಡ ಪ್ರೇಮಿ. ಕನ್ನಡ ಚಲನಚಿತ್ರವನ್ನ ನಾವೆಲ್ಲ ಒಂದು ಮಾಧ್ಯಮವಾಗಿ ತಗೊಂಡಿದ್ದೀವಿ.
ಈ ಚಲನಚಿತ್ರ ಮಾಧ್ಯಮ ಇದೆಯಲ್ಲ, ಇದು ಕೂಡ ಅನೇಕ ಸಂಸ್ಕೃತಿಗಳ ಒಂದು ಒಂದು ವೇದಿಕೆ ಇದು. ಈ ವೇದಿಕೆಯಿಂದ ಅನೇಕ ಡಾಕ್ಟರ್ ರಾಜ್ಕುಮಾರ್ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ಕನ್ನಡತನವನ್ನ, ಅದರ ಚರಿತ್ರೆಯನ್ನು ಉಳಿಸಿದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ಪೊಳ್ಳು ಮಾತುಗಳಿಗೆ, ಅಸಹ್ಯಕರ ಹೇಳಿಕೆಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಅವಕಾಶವನ್ನು ಕೊಡಬೇಡಿ. ಕೊಟ್ಟರೆ ನಿಮ್ಗೆ ಇದು ಸರಿ ಹೋಗಲ್ಲ. ದಯಮಾಡಿ ಕೇಳ್ತಾ ಇದ್ದೀನಿ, ವಾಣಿಜ್ಯ ಮಂಡಳಿ ಬೇಗನೆ ಇದ್ರ ಮಧ್ಯಪ್ರವೇಶ ಮಾಡಬೇಕು. ಈ ಸಮಸ್ಯೆಗಳ ಬಗ್ಗೆ ಎಲ್ಲ ನಾಯಕರನ್ನ ಕರೆಸಿ ಒಂದು ಸಮಾಲೋಚನೆಯನ್ನು ಮಾಡಿ ಅವರ ಅಭಿಮಾನಿಗಳಿಗೆ ಕಿವಿ ಮಾತನ್ನ ಹೇಳಬೇಕು ಅಂತ ಹೇಳ್ತಾ ನಾನು ಎಚ್ಚರಿಕೆಯೊಂದಿಗೆ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.